ಹಾಯ್ ಸ್ನೇಹಿತರೆ, ನೋಡಿ ಇದು ಅಶೋಕ್ ಲೇಲ್ಯಾಂಡ್ ಬಾಸ್ 1113. ಇದರಲ್ಲಿ ಪವರ್ ಸ್ಟೀರಿಂಗ್ ಟ್ರಬಲ್ ಇದೆ, ಲೀಕೇಜು ಇದೆ, ಒಂಚೂರು ಏನೋ ಟ್ರಬಲ್ ಇದೆ. ನೋಡಿ ಹೇಗಿದೆ ಕಂಡೀಷನ್ನು. ಹಾಗೆ ಅಶೋಕ್ ಲೇಲ್ಯಾಂಡ್ ಟಿಪ್ಪರ್ 10 ವೀಲು ಇದ್ರದ್ದು ಒಂಚೂರು ಲೀಕೇಜ್ ಟ್ರಬಲ್ ಇದೆ. ಎರಡು ತೊಗೊಂಡೋಗ್ತೀವಿ, ಈಗ ರೆಡಿ ಮಾಡಬೇಕು. ನೋಡಿ ಇದು ಲೇಲ್ಯಾಂಡ್ ಬಾಸು ಎಲ್ಲ ಓಪನ್ ಮಾಡ್ತಾಯಿದ್ದೀವಿ, ಪೀಸ್ ಮಾಡ್ತಾಯಿದ್ದೀವಿ. ಇದು ನೋಡೋಣ ಬನ್ನಿ ಏನು ಟ್ರಬಲ್ ಇದೆ ಅಂತ. ಇದು ಲೀಕೇಜ್ ಅಂತೂ ಇದೆ, ಬಟ್ ಸ್ಟೇರಿಂಗು ಸ್ಟ್ರಕ್ ಆಗ್ತೈತೆ. ಇದು ನೋಡಿ, ಇದೆಲ್ಲ ಪ್ರೆಷರ್ ವಾಲೆಲ್ಲ ಬಿಚ್ಚಿದ್ದೀವಿ, ಮರಮ್ಮೆಲ್ಲ ಬಿಚ್ತಾಯಿದ್ದೀವಿ. ರಾಣೆ ಕಂಪನಿ ಬಾಕ್ಸ್ ಇದು, ಲೇಟೆಸ್ಟು. ಇದು ಸೆಂಟ್ರಲ್ ಸ್ಕ್ರೂ, ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇದು. ನೋಡಿ ಟಾಪ್ ಎಲ್ಲ ಇದರಲ್ಲಿ ಒಂದು ಬೇರಿಂಗ್ ಬರುತ್ತೆ ನೋಡಿ, ಸೆಂಟ್ರ್ ವರಮ್ಮು. ಆಮೇಲೆ ಇದು ಪಿಸ್ಟಿನ್ನು. ಆಯಲ್ ಕೂಡ ಫುಲ್ ಗಲೀಜಾಗಿದೆ, ಆಯಲ್ ಕೂಡ ಚೇಂಜ್ ಮಾಡಿಲ್ಲ ಗಾಡಿನವರು. ನೋಡಿ ಹೇಗಿದೆ ಕಂಡೀಷನ್, ಎಲ್ಲ ಬಿಚ್ಚಿದ್ದೀವಿ, ಪೀಸ್ ಮಾಡಿದ್ದೀವಿ. ಇದು ಓರಿಂಗು ನೋಡಿ, ಇದು ಒಂದು ಬೇರಿಂಗು, ಒಂದು ಪ್ರೆಷರ್ ಪ್ಲೇಟು, ಒಂದು ಲಾಕ್ ಪ್ಲೇಟು ಎಲ್ಲ ಹೋಗಿದೆ, ಕಟ್ಟಾಗಿ ಸಿಗಾಕೊಂಡು ಅದು ಸ್ಟ್ರಕ್ ಆಗ್ತಿದೆ. ಸ್ಟೇರಿಂಗು ಒಂದೇ ಕಡೆ ಸ್ಟ್ರಕ್ ಆಗ್ತಾಯಿತ್ತು. ಈಗ 3 ಚೇಂಜ್ ಮಾಡಿದ್ದೀವಿ. ಇದು ಟಿಪ್ಪರಿಂದು ನೋಡಿ, ಇದು ಹೇಗಿದೆ ಕಂಡೀಷನು. ಬನ್ನಿ ಇದು ಬಿಚ್ಚನ, ಇದು ಓಪನ್ ಮಾಡೋಣ. ಇದರಲ್ಲಿ ಏನಿದೆ ಟ್ರಬಲ್ ಅಂದರೆ, ಎಲ್ಲ ಮಿಲ್ಲಿಂಗು ಫುಲ್ಲು ಸೌದೋಗಿದೆ. ಅದಕ್ಕೆ ಇದು ಹೊಸ ಸೀಲ್ ಹಾಕಿದ್ರೂ ನಿಲ್ಲಲ್ಲ. ಇದಕ್ಕೆ ಮಿಲ್ಲಿಂಗ್ ಚೇಂಜ್ ಮಾಡೋಣ. ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದ್ದೀವಿ. ಇದೇ ಥರ ಯಾರಿಗಾದರೂ ಕೆಲಸ ಬೇಕಂದರೆ ನಮ್ಮ ಅಡ್ರೆಸ್ ಎಲ್ಲ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ ಅಡ್ರೆಸ್ ನೋಡ್ಕೊಂಬಿಟ್ಟು ಯಾರಿಗಾರ ಕೆಲಸ ಮಾಡಿಸ್ಬೇಕಂದ್ರೆ ಪವರ್ ಸ್ಟೇರಿಂಗ್ದು ನಮ್ಮ ಹತ್ರ ಕಾಂಟ್ಯಾಕ್ಟ್